ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಪದೇ ಪದೇ ಈ ರೀತಿಯಾಗಿ ನೈತಿಕ ಪೊಲೀಸ್ಗಿರಿ ನಡೆಯುತ್ತೆ. ಉದ್ದೇಶ ಸರಿಯಾಗಿರಬಹುದು, ಬಟ್ ತೆಗೆದುಕೊಳ್ಳುವಂತ ಹಿಡಿಯುವಂತ ದಾರಿ ಏನಿದೆ ಅದು ಯಾವ ರೀತಿ ಅನ್ನುವಂತ ಪ್ರಶ್ನೆ ಇದೆ. ಮಸಾಜ್ ಪಾರ್ಲರ್ಗೆ ಡಿಸಿಪಿ ಸಿದ್ಧಾರ್ಥ ಗೋಯಲ್ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಸಿದ್ಧಾರ್ಥ ಗೋಯಲ್ ಕಾನೂನು ಸುವ್ಯವಸ್ಥೆಯ ಡಿಸಿಪಿ. ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿಪಿ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ರೆ ದೃಶ್ಯಾವಳಿಗಳು. ಪೊಲೀಸರು ನಿಮ್ಮ ಕರ್ತವ್ಯವನ್ನ ನೀವು ಸರಿಯಾಗಿ ನಿಭಾಯಿಸೋದಾದ್ರೆ ಈ ರೀತಿಯಾಗಿ ಯಾವ್ಯಾವುದೋ ಸಂಘಟನೆಗಳು ಬಂದು ದಾಳಿ ಮಾಡುವಂತ ಅಗತ್ಯತೆ ಇರೋದಿಲ್ಲ. ಕಾರಣ ಹಲವು ಕಡೆಗಳಲ್ಲಿ ಬರುವಂತ ಕಂಪ್ಲೇಂಟ್ ಏನು ಅಂತಂದ್ರೆ ಪೊಲೀಸ್ ಇಲಾಖೆಯ ಮೇಲೆ ಅಲ್ಲಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿ. ನಿಮ್ಗೆ ಏನೇನು ಸಿಗಬೇಕು ಅದು ತಿಂಗಳಿಗೆ ಸಿಗುತ್ತೆ, ಅದಕ್ಕೋಸ್ಕರ ನೀವು ಅಡ್ಜಸ್ಟ್ ಹಾಕೊಂಡ್ಬಿಟ್ಟಿರ್ತೀರಾ ಅಂತ ನಿಮ್ಮ ಮೇಲಿರುವಂತ ಆರೋಪ. ಆ ಹಿನ್ನೆಲೆಯಲ್ಲಿ ಕೆಲವರು ಕಾನೂನನ್ನ ಕೈಗೆತ್ತಿಕೊಳ್ತಾರೆ. ನೀವು ಸರಿಯಾಗಿ ಕೆಲಸವನ್ನ ಮಾಡೋದಾದ್ರೆ, ಬೆಂಗಳೂರಿನಲ್ಲಿರುವಂತ ಆರೋಪನೂ ಅದೇ. ಕೆಲವು ಜಾಗಗಳಲ್ಲಿ ಕಾಸು ಕೊಟ್ಟಂತವರಿಗೆ ಮಾತ್ರ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಡ್ತೀರಾ ಅಂತ ನಿಮ್ಮ ಮೇಲೆ ಆರೋಪ ಬರುತ್ತೆ. ಕೆಲವು ಕಡೆಗಳಲ್ಲಿ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತಿದ್ರೆ. ಯಾಕೆ ಎಲ್ಲರೂ ಆ ಥರ ಇರೋಕ್ಕಾಗಲ್ಲ? ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈ ರೀತಿಯಾದಂತಹ ಘಟನೆಗಳು ಮಂಗಳೂರಿನಲ್ಲಿ ಮರುಕಳಿಸ್ತಾ ಇವೆ. ಮುಖ್ಯವಾಗಿ ಪೊಲೀಸರಿಗೆ ಇಂತಹ ಗಮನಕ್ಕಿದ್ದಾಗಲೂ ಕೂಡ ಹಲವು ಆರೋಪಗಳು ಪೊಲೀಸರ ಮೇಲೆ ಬರುವಂಥದ್ದು ಏನು ಅಂತಂದ್ರೆ, ಪೊಲೀಸರಿಗೆ ಎಲ್ಲ ಗೊತ್ತಿದ್ದು ಕೂಡ ಅಡ್ಜಸ್ಟ್ ಆಗಿಬಿಡುತ್ತಾರೆ. ಅದಕ್ಕೋಸ್ಕರನೇ ಈ ರೀತಿಯಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸಗಳು ಹಲವು ಕಡೆಗಳಲ್ಲಿ ನಡೆಯುತ್ತೆ ಅಂತ ಹೇಳಿ. ಈಗ ಮಂಗಳೂರಿನಲ್ಲೂ ಆಗಿರೋದು ಇದೇ ಬೆಳವಣಿಗೆನ ಆಗಿದ್ದಾಗ. ಹೌದು, ಈಗ ದಾಳಿ ಮಾಡಿದಂಥ ರಾಮ್ ಸೇನೆ ಕಾರ್ಯಕರ್ತರು ಅದನ್ನೇ ಆರೋಪ ಮಾಡಿರುವಂಥದ್ದು. ಇದರಲ್ಲಿ ಸಾಕಷ್ಟು ಮಂಗಳೂರಲ್ಲಿ ಈ ರೀತಿಯಾದಂಥ ಅನೈತಿಕ ಚಟುವಟಿಕೆ ಮಾಡುವಂಥ ಪಾರ್ಲರ್ಗಳಿದೆ, ಆದರೆ ಅದಕ್ಕೆ ಪೊಲೀಸರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥ ಅದೇ ಕಾರಣಕ್ಕಾಗಿ ಈಗ ಮಂಗಳೂರಿನ ಈ ಒಂದು ಮಸಾಜ್ ಸೆಂಟರ್ ಏನಿದೆ ಇಲ್ಲಿಗೂ ದಾಳಿ ಮಾಡಿರುವಂಥದ್ದು. ಇದರಲ್ಲಿ ಕಳೆದ ಕೆಲ ವರ್ಷಗಳ ಹಿಂದೆನೂ ಇಲ್ಲಿ ಇದೇ ಒಂದು ಮಸಾಜ್ ಪಾರ್ಲರ್ಗೆ ಮಂಗಳೂರಿನ ಆಗಿನ ಮೇಯರ್ ಆಗಿದ್ದಂಥ ಕವಿತಾ ಸನಿಲ್ರವರು ದಾಳಿಯನ್ನು ಮಾಡಿದರು. ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಇಲ್ಲಿ ಅನೈತಿಕ ಚಟುವಟಿಕೆ ಇರುವಂಥದ್ದು ಬೆಳಕಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಇಲ್ಲಿನ ಯಾರು ಭಾಗಿಯಾಗಿದ್ದರು ಅವರನ್ನು ಬಂಧಿಸಿ ಈ ಒಂದು ಪಾರ್ಲರ್ನ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿದರು. ಆದರೆ ಈಗ ಮತ್ತೆ ಇದು ಮುಂದುವರೆದಿದೆ ಅನ್ನುವಂಥ ಆರೋಪ ಇರುವಂಥದ್ದು ರಾಮ್ ಸೇನೆಯ ಕಾರ್ಯಕರ್ತರದು. ಹಾಗಾಗಿ ರಾಮ್ ಸೇನೆಯ ಕಾರ್ಯಕರ್ತರು ಸುಮಾರು 10ಕ್ಕೂ ಅಧಿಕ ಮಂದಿ ಬಂದು ಈ ಒಂದು ದಾಳಿಯನ್ನು ಮಾಡಿದ್ದಾರೆ. ದಾಳಿ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಕೇವಲ ಇಲ್ಲಿನ ಸಿಬ್ಬಂದಿಗಳು ಮಾತ್ರ ಇದ್ದದ್ದು, 3 ಯುವತಿಯರು ಮತ್ತು ಒಬ್ಬ ಯುವಕ ಇಲ್ಲಿದ್ದದ್ದು. ಹಾಗಾಗಿ ಇಲ್ಲಿಗೆ ಬಂದಿರುವಂಥ ಯಾರಾದರೂ ಗ್ರಾಹಕರಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಂದಿರಬೇಕು ದಾಳಿ ಮಾಡುವಂಥ ಸಂದರ್ಭದಲ್ಲಿ. ಆದರೆ ಆ ಸಂದರ್ಭದಲ್ಲಿ ಯಾರೂ ಇಲ್ಲಿ ಇರಲಿಲ್ಲ. ಅವರ ಆರೋಪ ಇರುವಂಥದ್ದು ಇಷ್ಟೇ, ಮಂಗಳೂರಿನಲ್ಲಿ ಸಾಕಷ್ಟು ಈ ರೀತಿಯಾದಂಥ ಯುನಿಸೆಕ್ಸ್ ಸೆಲೂನನ್ನು ಇಟ್ಕೊಂಡು ಅದರಲ್ಲಿ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಆ ಕಾರಣಕ್ಕಾಗಿಯೇ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ರೀತಿಯಾದಂಥ ದಾಳಿ ಮಾಡ್ತೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಇದನ್ನು ರಾಮ್ ಸೇನೆಯ ಮುಖ್ಯಸ್ಥರು ಪ್ರಸಾದ್ ಅವರನ್ನು ಹೇಳ್ಕೊಂಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿಗೆ ಬಂದಂಥ ಕಾರ್ಯಕರ್ತರು ಅದನ್ನೇ ಹೇಳಿರುವಂಥದ್ದು. ಈ ಒಂದು ದಾಳಿ ಮಾಡುವಂಥ ಸಂದರ್ಭದಲ್ಲೂ ಈ ರೀತಿಯಾದಂಥ ಹೇಳಿಕೆಗಳನ್ನು ಅವರು ಹೇಳಿ ದಾಳಿ ಮಾಡಿರುವಂಥದ್ದು. ಅಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಬಳಸ್ತಾ ಇದ್ದಂಥ ಕೆಲವೊಂದು ವಸ್ತುಗಳು ಪತ್ತೆಯಾಗಿರುವಂಥದ್ದು. ಹಾಗಾಗಿ ಇದು ಇಲ್ಲಿ ಅನೈತಿಕ ಚಟುವಟಿಕೆ ನಡೀತಿದೆ ಅನ್ನುವಂಥದ್ದಕ್ಕೆ ಒಂದು ಪೂರಕವಾದಂಥ ದಾಖಲೆಗಳಾಗಿದೆ. ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಡಿಸಿಪಿ ಸಿದ್ಧಾರ್ಥ ಗೋಯಲ್ ರವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಸದ್ಯ ಈಗ ಇಲ್ಲಿದ್ದಂಥ ಸಿಬ್ಬಂದಿಗಳು ಯಾರಿದ್ದಾರೆ ಅವರು ಪೊಲೀಸರ ಜೊತೆಗಿರುವಂಥದ್ದು, ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ದಾಳಿ ನಡೆದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಈಗ ಪ್ರಕರಣವನ್ನು ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಈಗ ಈ ಒಂದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಕಾರ್ಯಕರ್ತರು ಇದ್ದಾರೆ ಅನ್ನೋದ್ರ ಬಗ್ಗೆನೂ ವಿಜುವಲ್ಸ್ ಈಗ ಸಿಕ್ಕಿರೋದ್ರಿಂದ ಪೊಲೀಸರು ಆ ಹಿನ್ನೆಲೆಯಲ್ಲೂ ಆರೋಪಿಗಳ ಪತ್ತೆಗೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಯಾರೂ ಈ ಮಂಗಳೂರಿನಲ್ಲಿ ಈ ರೀತಿಯಾದಂಥ ಸಲೂನ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು, ಮಸಾಜ್ ಪಾರ್ಲರ್ಗಳು ಇದೆ ಅಂತ ಗೊತ್ತಿದ್ದರೂ ಪೊಲೀಸರು ಕ್ರಮ ಕೈಗೊಳ್ಳದೇ ಇರುವಂಥ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಬೇಕಾಯ್ತು ಅನ್ನುವಂಥದ್ದನ್ನು ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಈ ರೀತಿಯಾದಂಥ ಇಲ್ಲಿ ಮಸಾಜ್ ಸೆಂಟರ್ಗಳಲ್ಲಿ, ಪಾರ್ಲರ್ಗಳಲ್ಲಿ, ಯುನಿಸೆಕ್ಸ್ ಸೆಲೂನ್ಗಳಲ್ಲಿ ಈ ರೀತಿಯಾದಂಥ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು. ಪದೇ ಪದೇ ಪೊಲೀಸರು ಕೆಲವೊಂದು ಕಡೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇದು ಬೆಳಕಿಗೆ ಬರ್ತಾ ಇತ್ತು. ಈಗ ಈ ರೀತಿ ಸಂಘಟನೆ ಕಾರ್ಯಕರ್ತರು ಬಂದು ದಾಳಿ ಮಾಡೋದ್ರಿಂದ ಮತ್ತೊಮ್ಮೆ ಬೆಳಕಿಗೆ ಬಂದಿರುವಂಥದ್ದು. ವಾರುಣ್.